ಅಂದರೆ ನಾನಿವಾಗ ಏನು ಕೊಯ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ಇದು ನುಗ್ಗೆಕಾಯಿ ಸೊಪ್ಪು. ಇಲ್ಲಿ ಸೌದಿಲಿ ನುಗ್ಗೆಕಾಯಿದು ಪ್ರತಿಫಲ ಇವರಿಗೆ ಗೊತ್ತಿಲ್ಲ ಇದೇನಕ್ಕೆ ಯೂಸ್ ಆಗುತ್ತೆ ಅಂತ. ಬಟ್ ಈ ಊರಲ್ಲಿ ಎಲ್ಲಿ ನೋಡಿದ್ರು ಇವೇ ಇರ್ತವೆ. ಹಂಗೆ ಸುಮ್ಮನೆ ಬಿಸಾಕಿದ್ರೆ ಅಲ್ಲೇ ಗಿಡ ಬಂದುಬಿಡ್ತವೆ. ಇದನ್ನ ನಾನು ಕುಯ್ಕೊಂಡು ಹೋಗ್ಬಿಟ್ಟು ಹೆಲ್ತಿಗೆ ತುಂಬ ಒಳ್ಳೇದಿದು. ಆಮೇಲೆ ನಿಮ್ಮ ಸಾಮಾನು ಅಷ್ಟೇ ಗಟ್ಟಿನೂ ಆಗುತ್ತೆ, ಕುದ್ದನೂ ಬೀಳುತ್ತೆ, ಟೈಮಿಂಗ್ಸು ಸಿಗುತ್ತೆ. ಇವತ್ತಿದ್ದನ್ನ ತೊಗೊಂಡೋಗ್ಬಿಟ್ಟು ಒಂದು ಚಿಕ್ಕ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಓಹೋ, ಇವತ್ತು ಸಾಮಾನಿಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಇಂಡಿಯಾದಲ್ಲಿರೋರು ನುಗ್ಗೆಕಾಯಿ ಸೊಪ್ಪು ಎಲ್ಲ ಕಂಡ್ರೂ ಗಂಡಸರು ಕುಯ್ಕೊಬಂದು ಇದನ್ನ ಸಾರು, ಸಾಂಬಾರು, ಪಲ್ಯ ಏನಾರು ಮಾಡ್ಕೊಂಡು ತಿನ್ನಿ. ಅವತ್ತು ರಾತ್ರಿ ಕೆಲಸ ನೋಡಿ ಹೆಂಗಿರುತ್ತೆ ಅಂತ ಕೈಯಲ್ಲಿ ಹಿಡಿಯೋಕೆ ಹೋಗ್ಬಿಡಿ, ರೇಖೆ ಅಳಿಸುತ್ತೆ. ಇಲ್ಲಿ ಸಾಂಬಾರು ಮಾಡೋದಕ್ಕೆ ಕೆಂಪು ಬೇಳೆ ಮತ್ತು ಹೆಸರು ಬೇಳೆ ಎರಡು ತೊಗೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ತೊಳ್ಕೊಂಡು 2 ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಒಂದು 4 ಪೀಸ್ ಟೊಮಾಟೊ, 2 ಟೊಮಾಟೊ, ಆಮೇಲೆ ಬೆಳ್ಳುಳ್ಳಿ, ಕಾಯಿ ಮೆಣಸಿನ್ಕಾಯಿ, ಸ್ವಲ್ಪ ಸ್ಲೈಸ್ ಮಾಡ್ಕೊಂಡಿರೋ ಶುಂಠಿ. ನಾನು ಹೇಳ್ದಂಗೆ ಸಾಮಾನು ಗಟ್ಟಿ ಮಾಡೋ ಔಷಧಿ ಎಲೆ ಇದು, ನುಗ್ಗೆಕಾಯಿ ಎಲೆ. ಇದನ್ನ ಹಾಕ್ತಾಯಿದ್ದೀನಿ. ಅರಿಶಿಣದಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ, ಹುಳ ಏನಾದ್ರು ಇದ್ದರೆ ಅದು ಹೋಗುತ್ತೆ. ಜಾಸ್ತಿ ತೊಗೊಂಡಿಲ್ಲ, ಜಾಸ್ತಿ ತಗೊಂಡ್ರೆ ಇಲ್ಲಿ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೌದಿಲಿ ಇಲ್ಲಿಗಲ್ ಚಟುವಟಿಕೆ ಏನೂ ನಡೆಯಲ್ಲ ಇಲ್ಲಿ ಅದಕ್ಕೆಲ್ಲ ತುಂಬ ಕಷ್ಟ ಇದೆ. ಆಮೇಲೆ ಕೈ ಕೆಲಸ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಇಟ್ಟು ನೀರು ಹಾಕೊಳ್ಳಿ. ಇಲ್ಲಿ ಒಂದು ಸ್ವಲ್ಪ ಖಾರ ಪುಡಿ, ಜಾಸ್ತಿ ಬೇಡ. ಚಿಕನ್ ಮಸಾಲೆ ಇಲ್ಲಾಂದರೆ ಮಟನ್ ಮಸಾಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಗರಂ ಮಸಾಲೆ ಹಾಕೊಳ್ಳಿ. ಈಗ ತಕ್ಕಷ್ಟು ಕಲ್ಲುಪ್ಪು ತೊಗೊಳ್ಳಿ. ಕಲ್ಲುಪ್ಪು ಒಳ್ಳೆಯದು ಆರೋಗ್ಯಕ್ಕೆ. ಪುಡಿ ಉಪ್ಪು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಸ್ವಲ್ಪ ಅರಿಶಿನ, ಹೀಗೆ ಸ್ವಲ್ಪ ಜೀರಿಗೆ ಹಾಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕಸ್ತೂರಿ ಮೆಥಿ, ಫಸ್ಟಿಗೆ ಸ್ವಲ್ಪ ಮೇಲ್ಗಡೆ ಕೊಕೊನಟ್ ಆಯಿಲ್ ಹಾಕೊಳ್ಳಿ. ಬೇಳೆ ನಿಮಗೆ ಬಿಡಿ ಬಿಡಿಯಾಗಿ ಸಿಗುತ್ತೆ. ಚಲೋ ಹಾಕಿ ಒಂದು 2ರಿಂದ 3 ವಿಷಲು ಆಗಲಿ. ಸಾರು ರೆಡಿಯಾಗಿದೆ. ನಾನು ಒಗ್ಗರಣೆ ಕೊಡೋದಕ್ಕೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ, ಆಮೇಲೆ ಸಾಂಬಾರು ಸೊಪ್ಪು, ಜೀರಿಗೆ, ಸೋಂಪು ತೊಗೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಮ್ಮ ಸಾಂಬಾರು ರೆಡಿಯಾಗಿದೆ. ಇದನ್ನ ಇದ್ರ ಜೊತೆ ಇವಾಗ ಮಿಕ್ಸ್ ಮಾಡೋಣ. ಇಲ್ಲಿ ಅನ್ನ ಸಾಂಬಾರು ಜೊತೆ ಒಂದು ಚಿಕನ್ ಲೆಗ್ನ ಫ್ರೈ ಮಾಡೋಕ್ಕಿಟ್ಟಿದ್ದೀನಿ. ಇಂತೂ ಊಟದ ಟೈಮ್ ಅಂತೂ ಬಂತು. ಚಿಕ್ಕ ಪಾತ್ರೆಯಲ್ಲಿ ರೈಸು. ಬ್ಯಾಚುಲರ್ ಲೈಫು ಈ ಥರನೇ ಇರುತ್ತೆ. ಎಲ್ಲ ಚಿಕ್ಕದಾಗಿರುತ್ತೆ ಪಾತ್ರೆಗಳೆಲ್ಲ. ಇಲ್ಲ ನಿದ್ದೆ ಇಲ್ಲ ತೂಗೆ. ಇವತ್ತಿಂದು ನಮ್ಮದು ಔಟ್ಫುಟ್ ಡಿನ್ನರ್ ಲಂಚ್.